ಬಟ್ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಅದು ನನ್ನ ಜೀವನದಲ್ಲಿ ನಡೆದು ಹೋಯಿತು. ಫೇಕ್ ಫ್ರೆಂಡ್ಶಿಪ್ಪು ಯಾವತ್ತೂ ಉದ್ಧಾರ ಆಗಲ್ಲ. ನಿಜವಾಗ್ಲೂ ಅದು ಒಂದು ತಿಳ್ಕೊಳ್ಳಿ. ಫೇಕು ಫ್ರೆಂಡ್ಶಿಪ್ಪನ್ನು ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಏನು ಮೊನ್ನೆ ಯೂಟ್ಯೂಬೇ ಡಿಲೀಟ್ ಮಾಡ್ತೀನಿ ಅಂತ ಅಂದವಳು ಮತ್ತೆ ವಾಪಸ್ ಬಂದಳು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ವಾಪಸ್ ಬರಲೇಬೇಕಾಯಿತು. ಯಾಕೆ ಅಂತಂದರೆ ಆ ವಿಡಿಯೋದಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಒಂದು ವೇಳೆ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ಕೆಳಗಡೆ ನೋಡಿ, ಕಮೆಂಟ್ಸು ನೋಡಿಲ್ಲ ಅಂದರೆ ಕಮೆಂಟ್ಸ್ ನೋಡಿ. ಎಷ್ಟೊಂದು ಜನ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ಒಂದು ವಿಡಿಯೋನ ಮಾಡಿದ್ದಾರೆ, ಕಮೆಂಟನ್ನು ಮಾಡಿದ್ದಾರೆ ಅಂತ. ಅಂಥವ್ರ ಮಧ್ಯೆ ನಾನು ಅಂಥವ್ರನ್ನೆಲ್ಲ ನನ್ನ ಜೊತೆ ಇಟ್ಟುಕೊಂಡು ನಾನು ಇವಾಗ ಯೂಟ್ಯೂಬನ್ನು ಡಿಲೀಟ್ ಮಾಡಿಕೊಂಡ್ರೆ ನಾನು ಅವ್ರನ್ನೆಲ್ಲ ಕಳ್ಕೊತೀನಿ. ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನು ಡಿಲೀಟ್ ಮಾಡಬಾರ್ದು ಅಂತ ಅವತ್ತೇ ನಾನು ಹಾಕಿರೋಂಥ ಕಾಮೆಂಟ್ಸ್ ಮೂಲಕ ನಾನು ನಿರ್ಧಾರ ಮಾಡಿಕೊಂಡೆ. ಬಟ್ ಅವತ್ತು ನಿರ್ಧಾರ ಮಾಡಿದ್ದು ಕರೆಕ್ಟು, ಡಿಲೀಟ್ ಮಾಡಬೇಕು ಅಂತ. ಬಟ್ ಈ ಥರ ಒಂದು ಚೇಂಜಸ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಅದ್ರ ಮಧ್ಯೆ ಸುಮಿ ದುಬೈ ಲಾಗ್ಸ್ ಅವರು ಕೂಡ ವಿಡಿಯೋ ಮಾಡಿದರು. ನನ್ನ ಬಗ್ಗೆ ಎಷ್ಟು ಕಾಳಜಿ, ಎಷ್ಟು ಪ್ರೀತಿ, ವಿಶ್ವಾಸ. ಯಪ್ಪ, ನಿಜವಾಗ್ಲೂ ಅಂಥ ಒಂದು ಫ್ರೆಂಡ್ಶಿಪ್ ಉಳಿಸ್ಕೋಬೇಕಂದ್ರೆ ನಿಜವಾಗ್ಲೂ ಒಂದು ಪುಣ್ಯ ಮಾಡಿರ್ಬೇಕಂತಲೇ ಹೇಳ್ಬೋದು. ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಅವರು ಒಂದು ವಿಡಿಯೋನ ಹಾಕಿರೋಂಥ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅವ್ರದ್ದು ಒಂದು ಲಿಂಕು, ಆ ವಿಡಿಯೋನ ನೀವು ನೋಡಬಹುದು. ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಯಾರು ಅಷ್ಟು ಇತ್ತೀಚಿನ ದಿನಗಳಲ್ಲಿ ನನಗೆ ಸಿಕ್ಕಿದ್ದಾರೆ. ತುಂಬ ಪ್ರೀತಿ, ವಿಶ್ವಾಸ ಕೊಡುವಂಥ ಸ್ನೇಹಿತರು ಸಿಕ್ಕಿದ್ದಾರೆ. ಬಟ್ ಹತ್ತತ್ರ 2 ವರ್ಷ ಆಗ್ತಾ ಬಂತು ಸ್ನೇಹಿತರೆ. ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ, ನನ್ನ ಮೇಲೆ ಅವರಿಟ್ಟಿರುವಂಥ ಪ್ರೀತಿ ಒಂದು ಎಳ್ಳಷ್ಟು ಕೂಡ ಕಮ್ಮಿ ಆಗಿಲ್ಲ. ಅಂಥ ಒಂದು ಫ್ರೆಂಡ್ಶಿಪ್ಪನ್ನು ನಿಜವಾಗ್ಲೂ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಮತ್ತೆ ಒಂದು ಹೊಸ ಫ್ರೆಂಡ್ಶಿಪ್ಪನ್ನು ಗಳಿಸಿದ್ದೀನಿ. ಅಂದರೆ ನಿಜವಾಗ್ಲೂ ಅವರು ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ, ನೀನು ಡಿಲೀಟ್ ಮಾಡಬೇಡ ಹಂಗೆ ಹಿಂಗೆ ಅಂತ. ತುಂಬ ಅವರು ಕೂಡ ಬುದ್ಧಿವಾದನ ಹೇಳಿದ್ದಾರೆ, ಸಮಾಧಾನ ಕೂಡ ಮಾಡಿದ್ದಾರೆ, ಯಾಕೆ ಏನಾಯಿತು ಅಂತಂದ್ಬಿಟ್ಟು. ನಿಜವಾಗ್ಲೂ ಖುಷಿಯಾಗುತ್ತೆ. ಇವತ್ತು ಪ್ರತಿಯೊಬ್ಬರೂ ಕೆಳಗಡೆ ಕಮೆಂಟ್ಸ್ ನೋಡಿದರೆ ಒಬ್ಬರ ಬಗ್ಗೆ ಅಂತ ಅಲ್ಲ ಸ್ನೇಹಿತರೆ. ಬಟ್ ಸುಮಿ ಅಕ್ಕ ಬಗ್ಗೆ ಒಬ್ಬರ ಬಗ್ಗೆ ಆದರೆ ಹೇಳಿದಳು ಶಿಲ್ಪ ಅಂತ ಅಂದ್ಕೋಬೇಡಿ ನಿಜವಾಗ್ಲೂ. ಬಟ್ ಅವರು ವಿಡಿಯೋ ಮಾಡಿ ತಿಳಿಸಿದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಬಟ್ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ, ವಿಶ್ವಾಸ, ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಮೇಲೆ ಕೂಡ ನಾನು ಯಾವಾಗಲೂ ಈ ಥರ ಒಂದು ಪ್ರೀತಿ, ವಿಶ್ವಾಸನ ಇಟ್ಕೋತೀನಿ. ನಿಜವಾಗ್ಲೂ ಅದು ಒಂದು ಭಾಳ ಖುಷಿಯಾಯಿತು ಸ್ನೇಹಿತರೆ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇನ್ನೂ ಕಮೆಂಟ್ಸ್ ಕೂಡ ಹಾಕ್ತಾನೆ ಇದ್ದಾರೆ. ಆ ವಿಡಿಯೋ ನೋಡಲಾರ್ದವ್ರು ಕೂಡ ಇವತ್ತಿನ ದಿನ ಕೂಡ ನೋಡ್ತಾ ಇದ್ದಾರೆ, ಕಮೆಂಟ್ಸ್ ಕೂಡ ಹಾಕ್ತಾಯಿದ್ದಾರೆ. ಶಿಲ್ಪ, ನಾವಿದ್ದೀವಿ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಅನ್ನೋರು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಹಾಕಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಇವತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು. ಮತ್ತು ನಾನು ಸ್ಟಾರ್ಟಿಂಗಿಂದ ಏನು ವಿಡಿಯೋ ಸ್ಟಾರ್ಟ್ ಮಾಡಿದೆ, YT ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಆವತ್ತಿನ ತನಕ ಇಲ್ಲಿವರೆಗೂ ಸಪೋರ್ಟ್ ಕೊಟ್ಟವರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೆ ಒಂದು ಬೇಜಾರು ಕೂಡ ಕಾಡುತ್ತೆ. ಬಟ್ ಇಷ್ಟು ದಿನ ಸಪೋರ್ಟ್ ಕೊಟ್ಬಿಟ್ಟು ಇವಾಗ ನೀವು ಚಾನಲ್ ಡಿಲೀಟ್ ಮಾಡ್ತೀನಿ ಅಂದರೆ ನಾವ್ಯಾಕೆ ಸಪೋರ್ಟ್ ಕೊಡಬೇಕು ನಿಮಗೆ ಅಂತ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಸಾರಿ ಫ್ರೆಂಡ್ಸ್, ನಾನು ಆವತ್ತು ಆ ನಿರ್ಧಾರ ತೊಗೋಬಾರ್ದಿತ್ತು ಅಷ್ಟೇ. ಇನ್ನು ಮುಂದೆ ನಾನು ಯಾವತ್ತೂ ಆ ನಿರ್ಧಾರ ತೊಗೊಳ್ಳೋದಿಲ್ಲ. ತೊಗೊಂಡ್ರೂ ಕೂಡ ಇಂಥ ಒಂದು ಏನಪ್ಪ ಅಂದರೆ ವಿಡಿಯೋ ಗ್ಯಾಪ್ ಮಾಡಿ ಹಾಕ್ತೀನಿ ಹೊರತಾಗಿ ಚಾನಲ್ ಮಾತ್ರ ನಾನು ಡಿಲೀಟ್ ಮಾಡಲ್ಲ ಅಂತ ಹೇಳ್ತೀನಿ. ನಮ್ಮ ದುಬೈ ಸುಮ್ಮಿ ಅವರು ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು. ತುಂಬ ಹತ್ತರು ನನ್ನ ವಾಟ್ಸಪ್ ಗ್ರೂಪಲ್ಲಿ ಕೂಡ ಇದ್ದಾರೆ. ಅವರು ವಾಟ್ಸಪ್ಪಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ದರು. ನಾನು ಎಷ್ಟು ಹತ್ತಿದ್ದೀನೋ ಅವರು ಕೂಡ ಅಷ್ಟೇ ಹತ್ಬಿಟ್ರು. ವಿಡಿಯೋ ಮೂಲಕನ ನಮಗೆ ಒಂದು ಬುದ್ಧಿವಾದವನ್ನು ಕೂಡ ಹೇಳಿದರು. ವಾಟ್ಸಪ್ಪಲ್ಲಿ ಕೂಡ ಫೋನ್ ಕಾಲಲ್ಲಿ ಅವರು ಒಂದು ಬುದ್ಧಿವಾದ ಕೂಡ ಹೇಳಿದರು. ನಿಜವಾಗ್ಲೂ ಅಂಥ ಒಂದು ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಸ್ನೇಹಿತರೆ, ಖಂಡಿತವಾಗ್ಲೂ ಕಳ್ಕೋಬಾರ್ದು.
ಇವಾಗ ಮತ್ತೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ನಿಜವಾಗ್ಲೂ ಅವರಿಗೆ ಯಾವಾಗಲೂ ನಾನು ಚಿರಋಣಿ. ಯಾವಾಗಲೂ ಇದೇ ಥರ ಪ್ರೀತಿ ವಿಶ್ವಾಸದಿಂದ ಇರಬೇಕಂತ ನನ್ನ ಆಸೆ ಅಷ್ಟೇ. ಫ್ರೆಂಡ್ಶಿಪ್ ಮಾಡಬೇಕು ಸ್ನೇಹಿತರೆ, ಬಟ್ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಅದು ನನ್ನ ಜೀವನದಲ್ಲಿ ನಡೆದು ಹೋಯಿತು. ಫೇಕ್ ಫ್ರೆಂಡ್ಶಿಪ್ಪು ಯಾವತ್ತೂ ಉದ್ಧಾರ ಆಗಲ್ಲ. ನಿಜವಾಗ್ಲೂ ಅದು ಒಂದು ತಿಳ್ಕೊಳ್ಳಿ. ಫೇಕು ಫ್ರೆಂಡ್ಶಿಪ್ಪನ್ನು ಮಾಡಬಾರ್ದು. ಬಟ್ ಅವರು ಆ ಥರ ನಂಬಿಕೆ ದ್ರೋಹ ಮಾಡಿದ್ರು. ನಿಜವಾಗ್ಲೂ ಬೇಜಾರಾಗುತ್ತೆ. ಸುಮ್ಮನೆ ಅವರೊಂದು ವಿಡಿಯೋದಲ್ಲಿ ಹೇಳಿದ್ನಲ್ವಾ, ಆ ವಿಡಿಯೋದಲ್ಲಿ ತಿಳಿಸಿದ್ದಾರೆ ನಿನಗೂ ಮತ್ತು ನಿಮ್ಮ ತಮ್ಮನಿಗೂ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಒಂದು ಸುಳ್ಳು ಸುದ್ದಿನ ಹಬ್ಸಿದ್ದೀರ ಅಂತ ಅಂದ್ಬಿಟ್ಟು. ಅದು ನಿಜನೇ. ಅವ್ರ ಒಂದು ಮಾತು ನನಗೆ ಮೈಂಡಲ್ಲಿ ಉಳ್ಕೊಂತು ಸ್ನೇಹಿತರೆ. ಆ ಒಂದು ಮಾತು ಉಳಿಸ್ಕೋಬೇಕು. ಅವರು ನಿಜವಾಗ್ಲೂ ಅವರು ಹೇಳಿರೋದು ಮಾತು ಸತ್ಯ. ಮೇಲೆ ಒಬ್ಬ ದೇವರಿದ್ದಾನೆ, ಆ ದೇವರು ಯಾವತ್ತೂ ಕೈ ಬಿಡಲ್ಲ. ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡ್ತಾರಂತ ನಾನು ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಒಬ್ಬರೆಲ್ಲ ಹತ್ರ 3 ಜನ 4 ಜನ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವರು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡವ್ರು ಮಾತ್ರ ಈ ಥರ ಕಮೆಂಟು ಹಾಕೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾಳೆ ದಸರಾ ಬಂತು ಅಂದರೆ 1 ವರ್ಷ ಆಯಿತು. ಆ ಒಂದು ಸುಮ್ಮಿ ದುಬೈ ಲಾಕ್ಸ್ ಅವರು ಹೇಳಿದಾರಲ್ವ, ಆ ಮಾತು ಆಗಿದ್ದು. ಅಂದರೆ ನಮಗೂ ನಮ್ಮ ತಮ್ಮನಿಗೂ ಒಂದು ಫೇಕ್ ಫ್ರೆಂಡ್ಶಿಪ್ ಗಳಿಸ್ಬಿಟ್ಟು ನಾವು ಏನು ಮಾಡಿದ್ವಿ. ನಿಜವಾಗ್ಲೂ ಬೇಜಾರಾಗುತ್ತೆ. ಅಂಥ ಒಂದು ಫೇಕ್ ಫ್ರೆಂಡ್ಶಿಪ್ಪನ್ನು ಯಾವತ್ತೂ ಉದ್ಧಾರ ಆಗಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ನಾವು ಅವರಿಂದ ದೂರನೇ ಇರಬೇಕು. ದೂರನೇ ಇದ್ದೀವಿ ಯಾವತ್ತೂ. ಮತ್ತು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಿಜವಾಗ್ಲೂ ತುಂಬ ಒಂದು ಬೇಜಾರಾಗುತ್ತೆ. ಇವಾಗ ಆರಾಮಾಗಿ ಕೂಲಾಗಿ ಇದ್ದೀವಿ ಇಬ್ಬರೂ, ನಾನು ನಮ್ಮ ತಮ್ಮ ಅಂತಲೇ ಹೇಳ್ಬೋದು. ಖುಷಿಯಾಗುತ್ತೆ ಇಂಥ ಒಂದು ಫ್ರೆಂಡ್ಶಿಪ್ಪು ಮತ್ತು ಈಗೇನು ಸಿಕ್ಕಿದ್ದಾರಲ್ವ ಅಂಥ ಒಂದು ಫ್ರೆಂಡ್ಶಿಪ್ಪು. ಮತ್ತು ನನಗೆ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಸುಮೈ ದುಬೈ ಲಾಕ್ಸ್ ಅವರು ನನಗೆ ಸಿಕ್ಕಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಖಂಡಿತವಾಗ್ಲೂ ನನ್ನ ಮನಸ್ಸು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅವರೊಬ್ಬರಿಗೆ ಅರ್ಥ ಮಾಡ್ಕೊಂಡಿರೋದು. ಕೆಟ್ಟ ಕನಸು ಕೆಟ್ಟದ್ರ ಒಂದು ಏನಂದರೆ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಮತ್ತೆ ಮತ್ತೆ ನೆನೆಸ್ಕೋತಾ ಇದ್ದರೆ ಅದು ಒಂದು ಅರ್ಥ ಇರಲ್ಲ. ಅದಕ್ಕೋಸ್ಕರ ಇವಾಗ ಮ್ಯಾಟ್ರ ಬೇಡ. ಅವ್ರಿಗೆಲ್ಲ ಆ ಸ್ಥಾನ ಕೊಟ್ಟಿದ್ದೆ ನನ್ನ ತಪ್ಪು ಅಷ್ಟೇ. ಒಂದು ಇದರಲ್ಲಿ ಇಟ್ಟಿದ್ದೆ. ಆವಾಗ ಒಂದು ಆ ಲೆವೆಲ್ ಅವರು ಉಳಿಸ್ಕೊಳ್ಳಿಲ್ಲ. ಬೇಡ, ಬಿಟ್ಟಾಕ್ಬಿಡಿ ಅವ್ರ ಮಾತು, ಅವರು ನೆನಪು. ಬನ್ನಿ ಸ್ನೇಹಿತರೆ, ಏನಪ್ಪ ಅಂತಂದರೆ ಅವತ್ತು ನಿರ್ಧಾರ ಮಾಡಿದ್ದು ಖಂಡಿತವಾಗ್ಲೂ ನಿಜನೇ. ಬಟ್ ಕೆಳಗಡೆ ಕಮೆಂಟ್ಸ್ ಮೂಲಕ ನಾನು ನಿರ್ಧಾರನ ಬದಲಾವಣೆ ಮಾಡ್ಕೊಂಬಿಟ್ಟೆ. ನಾನು ಡಿಲೀಟ್ ಮಾಡಬಾರ್ದು. ಎಷ್ಟು ಜನ ಪ್ರೀತಿ ವಿಶ್ವಾಸನ ಗಳಿಸಿದೆ ಅಂತ ತುಂಬ ಖುಷಿ ಆಗ್ತದೆ. ಬಟ್ ಯಾವತ್ತೂ ಈ ಒಂದು ನಿರ್ಧಾರನ ತಗೊಳ್ಳಲ್ಲ. ಸ್ವಲ್ಪ ವಿಡಿಯೋ ಗ್ಯಾಪ್ ಮಾಡಿ ಹಾಕಿದ್ರು ಪರವಾಗಿಲ್ಲ, ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಟೈಮ್ ಸಿಕ್ಕಾಗ ವೀಡಿಯೋ ಹಾಕ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಸದ್ಯಕ್ಕೆ ವೀಡಿಯೋ ಹಾಕೋದಿಲ್ಲ. ಯಾವುದೇ ಒಂದು ಕಟ್ಟಿಂಗು ಸ್ಟಿಚಿಂಗ್ ಸದ್ಯಕ್ಕೆ ಯಾವುದೇ ಒಂದು ವೀಡಿಯೋ ಹಾಕೋದಿಲ್ಲ. ಯಾಕಂದರೆ ಇನ್ನೂ ಸ್ವಲ್ಪ ದಿನ ಹತ್ತತ್ರ ಒಂದು 3 ತಿಂಗಳು 4 ತಿಂಗಳು ಗ್ಯಾಪ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮಿಷನ್ ಮೇಲೆ ಕುಂದ್ರೋದಿಲ್ಲ. ಅದಕ್ಕೋಸ್ಕರ ಆಮೇಲೆ ರಿಕವರಿ ಆದಮೇಲೆ ನಾನು ಸ್ಟಿಚಿಂಗು ಮತ್ತು ಕಟ್ಟಿಂಗು ಎಲ್ಲ ಹಾಕ್ತೀನಿ ಅಂತಲೇ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಒಂದು ಕಟ್ಟಿಂಗು ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ಸ್ವಲ್ಪ ಸಾರಿ ಕೇಳ್ತೀನಿ ಅಷ್ಟೇ. ಮತ್ತು ಒಂದು ನಾನಾಗಿ ರಿಕವರಿ ಆದ ನಂತರ ಸ್ಟಾರ್ಟ್ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ. ನನ್ನ ಒಂದು ವೀಡಿಯೋ ಹತ್ರ 1 ಲಕ್ಷ ರೀಚ್ ಆಗ್ತಾಯಿದೆ. ಅದು ಯಾವ ವೀಡಿಯೋ, ಅದು ಎಲ್ಲಿ ಅಂತ ಖಂಡಿತವಾಗ್ಲೂ ಅದು ಕೂಡ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.